ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಏಪ್ರಿಲ್ ಮೇ ಸಾಮಾನ್ಯವಾಗಿ ಪ್ರತಿ ವರ್ಷ ಬರ್ತಿರಬೇಕಾದ್ರೆ ಸಿ ಇ ಟಿ ಪರೀಕ್ಷೆಗಳು, ನೀಟ್ ಪರೀಕ್ಷೆಗಳು ನಡೀತಾ ಇರ್ತಾವೆ. ಸೊ ನಮ್ಮ ವಿದ್ಯಾರ್ಥಿಗಳ ಆ ಪರೀಕ್ಷೆಗಳಿಗೆ ಕೂತು ತಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಿರ್ತಾರೆ. ಆಯಿತು, ಹೋಗ್ತಾರೆ, ಪರೀಕ್ಷೆ ಕೊಡ್ತಾರೆ. ಕೆಲವೊಂದು ಪರೀಕ್ಷೆ ಸರಿ ಆಗಿಲ್ಲ ಅಂತ ಸೂಸೈಡ್ ಮಾಡ್ಕೋತಾರೆ. ಇನ್ನು ಕೆಲವೊಂದು ಪರೀಕ್ಷೆ ಪಾಸ್ ಆಗ್ತಾರೆ. ಪಾಸ್ ಆದ ನಂತರ ಸೀಟ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೋತಾರೆ. ಇನ್ನು ಕೆಲವು ಮಂದಿ ಸೀಟು ಸಿಗುತ್ತೆ, ಹೋಗಿ ಜಾಯ್ನು ಆಗ್ತಾರೆ. ಆವಾಗಲೂ ಸಹಿತ ವಾತಾವರಣಕ್ಕೆ ಒಗ್ಗಂಗಿಲ್ಲೋ, ಹೊಂದಾಣಿಕೆ ಮಾಡಲಿಕ್ಕೆ ಆಗಲ್ಲೋ, ಆವಾಗೂ ಕೆಲವು ಜನ ಸೂಸೈಡ್ ಮಾಡ್ಕೋತಾರೆ. ಏನಿದರ ಅರ್ಥ ಇದು? ಹೀಗೆ ಯಾಕೆ ಇದು ನಡೆಯುವುದು? ಸೊ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣ ಇರ್ಬೋದು, ಎಕಾನಮಿಕ್ ಸ್ಟ್ರೆಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಸಮಸ್ಯೆಗಳು. ಅಲ್ಲೇ ಒಬ್ಬರು ಟೆಕ್ಸ್ಟೈಲ್ ಇಂಜಿನಿಯರ್ ಇದ್ದಾರೆ. ಅವ್ರ ಹೆಂಡತಿ ಪಿ ಎಚ್ ಡಿ ಹೋಲ್ಡರ್, ಬಿ ಎಡ್ ಕಾಲೇಜ್ ಲೆಕ್ಚರರ್. ಇಬ್ಬರು ಅಟ್ ಎ ಟೈಮ್ ಸೂಸೈಡ್ ಮಾಡ್ಕೊತಾರೆ. ಬೆಂಗಳೂರಲ್ಲಿ ಒಂದು ಡಾಕ್ಟರ್ ಫ್ಯಾಮಿಲಿ, ತಾನು ಡಾಕ್ಟರ್, ಹೆಂಡತಿ ಡಾಕ್ಟರ್, ಮಗ ಡಾಕ್ಟರ್, ಸೊಸೆ ಡಾಕ್ಟರ್, 4 ಮಂದಿ ಅಟ್ ಎ ಟೈಮ್ ಸೂಸೈಡ್ ಮಾಡ್ಕೊತಾರೆ. ಅಲ್ಲೇ ಅವರು ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಆಲ್ಮಟ್ಟಿ ಸಮೀಪ ಬಂದಾಗ ಟ್ರೈನಿಂದ ಕೆಳಗೆ ಜಿಗಿದು ಸೂಸೈಡ್ ಮಾಡ್ಕೋತಾರೆ. ಇಲ್ಲೊಬ್ಬ ಹುಡುಗಿ MBBS ಆಗಿದೆ, MD ಸೀಟ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೋತಾಳೆ. ಏನು ಅರ್ಥ ಇದೆ? MBBSನಿಂದ ಹೊಟ್ಟೆ ತುಂಬ್ಕೊಳ್ಳೋಕೆ ಬರ್ತಿರಲಿಲ್ಲ, ಆಗಲಿಲ್ಲ. ಇತ್ತೀಚೆಗೆ ಸುಮಾರು 1 ವರ್ಷದ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್, ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್, ರೈಲ್ವೆ ಹಳಿಗೆ ತಲೆ ಕೊಟ್ಟು ಸೂಸೈಡ್ ಮಾಡ್ಕೋತಾಳೆ. ಏನೇನೋ ಕಾರಣಗಳು. ಅಂದರೆ ನಮ್ಮ ವಿದ್ಯೆ ನಾವೇನು ಕಲ್ತಿದ್ದೀವಿ, ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಮೆಡಿಕಲ್ ಇರ್ಬೋದು, PhD ಇರ್ಬೋದು, ಇದು ನಮಗೆ ತಿಳುವಳಿಕೆ, ಅರಿವನ್ನು ಕೊಟ್ಟಿದೆಯಾ? ಇಲ್ಲ. ಸೊ ನಮ್ಮ ಡಿಗ್ರಿಗಳು ನಮಗೆ ಅಹಂಕಾರಗಳನ್ನು ಕಲಿಸಿದೆ. ನಾನು ಡಿಗ್ರಿ ಹೋಲ್ಡರ್ ಇದ್ದೀನಿ, ಸೊ ನನಗೆ ಹೀಗೆ ಇರಬೇಕು, ಹಾಗೆ ಆಗಬೇಕು, ಅಹಂಕಾರವನ್ನು ಕಲಿಸಿದೆ. ಸೊ ಡಿಗ್ರಿಗಳ ವಿದ್ಯೆ ನಿಜವಾಗಿ ವಿನಯವನ್ನು ಕಲಿಸಬೇಕಾಗಿತ್ತು. ವಿದ್ಯೆ ವಿನಯ ಸಂಪನ್ನೆ ಅಂತಾರೆ. ವಿದ್ಯೆ ನಮ್ಮಲ್ಲಿ ಕಂಪನಗಳ ವೈಬ್ರೇಷನ್ಸ್, ಇದು ನನ್ನ ಮನೆ, ಇದು ನನ್ನ ಊರು, ನನ್ನ ದೇಶ ಅಂತಕ್ಕಂಥ ಕಂಪನಗಳನ್ನು ನಿರ್ಮಾಣ ಮಾಡಬೇಕು. ಸರೆಂಡರ್ ಯುವರ್ ಈಗೋಯಿಸಮ್. ಯೋಗ ಹೇಳುತ್ತೆ, ನಿನ್ನ ಅಹಂಕಾರವನ್ನು ಸಮರ್ಪಣೆ ಮಾಡು, ಈಶ್ವರ ಪ್ರಣಿಧಾನ. ಎಷ್ಟೋ ಜನರಿಗೆ ನೋಡ್ತೀವಿ ನಾವು, ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಯಾರೇ ಇರ್ಬೋದು, ಒಳ್ಳೆ ಡಿಗ್ರಿ ಆಗಿರುತ್ತೆ. ನಮ್ಮ ಊರಿಗೆ ಹೋದ್ರಪ್ಪ ಅಂದರೆ ಕೃಷಿಕ ಸಮಾಜದಿಂದ ಬಂದವರು ಇರ್ಬೋದು, ಯಾವುದೋ ಉದ್ಯೋಗ ಇರ್ಬೋದು. ವಾಪಸ್ ಹೋದಾಗ ತಂದೆ ತಾಯಿ ಎಲ್ಲನೂ ಮಾಡ್ತಿರ್ತಾರೆ, ಮನೆಯೊಳಗಿನ ಕೆಲಸ, ದನ ಕರುಗಳ ಕೆಲಸ ಇರ್ಬೋದು, ಮತ್ತೊಂದು ಇರ್ಬೋದು, ಸಗಣಿ ತೆಗೆದು ಇನ್ನೊಂದು ಇರ್ಬೋದು. ಆದರೆ ಆ ಕುಟುಂಬದಿಂದ ಬಂದಂಥವ್ರಿಗೆ ವಾಪಸ್ ಪುನಃ ಅದನ್ನು ಹಿಡಿಲಿಕ್ಕೆ ಮನಸ್ಸು ಬರಲ್ಲ. ನನಗೆ ವೈಟ್ ಕಾಲರ್ ಜಾಬೇ ಬೇಕು, ಹೀಗೆ ಬೇಕು, ಇದೆಲ್ಲ ನನಗೆ ಮಾಡಲಿಕ್ಕಾಗಲ್ಲ. ಈ ಕಾರಣ ಕ್ರಮೇಣ ಏನಾಗ್ಬಿಡುತ್ತೆ, ತಂದೆ ತಾಯಿ ತಮ್ಮ ಮನೆ ಮಠ ಎಲ್ಲ ಇದು ವಿಚಾರ ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿರ್ತಾರೆ. ಅಂಥ ವ್ಯಕ್ತಿಗಳ ತಮ್ಮ ಉದ್ಯೋಗವನ್ನು ಹಾಳು ಮಾಡಿ ಬೇರೆ ಕಡೆ ಹೋಗ್ತಕ್ಕಂಥ ವಿಚಾರವನ್ನು ಮಾಡ್ತಾರೆ. ಕೆಲವು ಜನ ಇದ್ದಾರೆ, ದೊಡ್ಡ ವಿಜ್ಞಾನಿಗಳಿರ್ಬೋದು, ಇನ್ನೂ ಹೆಚ್ಚು ಕಲಿತವ್ರು ಇರ್ಬೋದು, ಆಕಾಶ ಕಾಯಗಳನ್ನೇ ಕಂಡುಹಿಡಿದಿರ್ಬೋದು, ಅಣು ಪರಮಾಣುಗಳನ್ನೇ ಕಂಡುಹಿಡಿದಿರ್ಬೋದು. ಆದರೂ ತನ್ನ ಒಳಗಡೆ ಏನು ನಡೆಯುತ್ತೆ ಆಂತರಿಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ದೇ ಆರ್ ಸ್ಟಿಲ್ ಅಂಡರ್ ದಿ ಕ್ಲಚಸ್ ಆಫ್ ಅವಿದ್ಯೆ ಹಿಡಿತದಲ್ಲಿದ್ದಾರೆ. ಅದಕ್ಕೆ ನಮ್ಮ ವಿದ್ಯೆ ನಮಗೆ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು, ಅರಿವನ್ನು ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿಲ್ಲ. ಅದರ ಬದಲಾಗಿ
ನಮ್ಮನ್ನು ಪುಕ್ಕಲುಗಳನ್ನಾಗಿ ಮಾಡಿದ್ದೆ. ಸೊ ಯಾವ ರೀತಿ ಜೀವನ ಸಾಗಿಸಬೇಕು, ಯಾವ ರೀತಿ ಸಮಾಜವನ್ನು ಎದುರಿಸಬೇಕು ಅನ್ನೋದನ್ನು ಕಲಿಸಲಿಲ್ಲ. ಅದಕ್ಕೆ ನಾವು ತಿಳ್ಕೊಂಡಂಗೆ ಜಗತ್ತು ಹೊರಗಡೆ ಫೇರ್ ಆ್ಯಂಡ್ ಪ್ಲೇ ಅವೆಲ್ಲ ಸರಳವಾಗಿ ಇಲ್ಲ. 108 ಕಾಂಪ್ಲಿಕೇಶನ್ಸ್ ಇದೆ. ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ, ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕಾಗುತ್ತೆ. ಎಷ್ಟೋ ಜನ ಹೆಬ್ಬೆಟ್ಟಿನವರು ಜೀವನ ಸಾಗಿಸಿಲ್ಲ. ಹೆಬ್ಬೆಟ್ಟಿನವರು ಏನು ಕಲೀಲಾರದೆ ಇದ್ದಂಥವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ನಮ್ಮ ಉದ್ಯೋಗಗಳಲ್ಲಿ ಕೋಟ್ಯಾಧಿಪತಿ. ಅದಕ್ಕೆ ಅವಿದ್ಯಾ ಈಸ್ ದ ರೂಟ್ ಕಾಸ್ ಆಫ್ ದಿ ಮಿಜರಿ. ಅವಿದ್ಯೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಸೊ ನಮ್ಮ ವಿದ್ಯೆ ನಮಗೆ ತಿಳುವಳಿಕೆಯನ್ನು ಕೊಡಬೇಕು, ಅರಿವನ್ನು ಕೊಡಬೇಕು, ನಮ್ಮ ಅಹಂಕಾರದ ಸಮರ್ಪಣೆ ಆಗಬೇಕು. ಧನ್ಯವಾದಗಳು. ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ.